ನಮಸ್ಕಾರ ವೀಕ್ಷಕರೇ. ಈ ವಿಷಯ ಪ್ರತಿಯೊಬ್ಬ ಮೊಬೈಲ್ ಬಳಕೆದಾರರಿಗೂ ನೇರವಾಗಿ ಸಂಬಂಧಿಸಿದ ಅತ್ಯಂತ ಮಹತ್ವದ ಮಾಹಿತಿ. ಬಹುತೇಕ ಜನರು ಇಂದು ಒಂದು ಸಿಮ್ ಕಾರ್ಡ್ ಮಾತ್ರ ಬಳಸುವುದಿಲ್ಲ, 2 ಅಥವಾ ಅದಕ್ಕಿಂತ ಹೆಚ್ಚು ಸಿಮ್ ಕಾರ್ಡ್ ಬಳಸುತ್ತಾರೆ. ಕೆಲವರು ಒಂದು ಸಿಮ್ ಅನ್ನು ವೈಯಕ್ತಿಕ ಕರೆಗಳಿಗೆ ಬಳಸುತ್ತಾರೆ, ಇನ್ನೊಂದು ಸಿಮ್ ಅನ್ನು ಬ್ಯಾಂಕಿಂಗ್ ವ್ಯವಹಾರಗಳು, OTP ಸಂದೇಶಗಳು, ಸರ್ಕಾರಿ ಸೇವೆಗಳು, ಆನ್ಲೈನ್ ನೋಂದಣಿ ಹಾಗೂ ಮುಖ್ಯ ದಾಖಲೆಗಳಿಗೆ ಲಿಂಕ್ ಮಾಡಲು ಬಳಸುತ್ತಾರೆ. ಆದರೆ ಈ ರೀತಿಯ ಎರಡನೇ ಸಿಮ್ ಅನ್ನು ದಿನನಿತ್ಯ ಹೆಚ್ಚು ಬಳಸದೇ ಇದ್ದಾಗ ಒಂದು ದೊಡ್ಡ ಭಯ ಮನಸ್ಸಿನಲ್ಲಿ ಹುಟ್ಟುತ್ತದೆ. ಎಲ್ಲಿ ನನ್ನ ಸಂಖ್ಯೆ ನಿಷ್ಕ್ರಿಯವಾಗಿ ಬಿಡುತ್ತದೆಯೇ? ಎಲ್ಲಿ ಕಂಪನಿ ನನ್ನ ಸಂಖ್ಯೆಯನ್ನು ರದ್ದುಪಡಿಸುತ್ತದೆಯೇ? ಎಲ್ಲಿ ಮತ್ತೆ ಅದೇ ಸಂಖ್ಯೆಯನ್ನು ಪಡೆಯಲು ಸಾಧ್ಯವಾಗುವುದಿಲ್ಲವೇ ಎಂಬ ಆತಂಕ ಅನೇಕ ಜನರನ್ನು ಕಾಡುತ್ತದೆ. ಈ ಆತಂಕಕ್ಕೆ ಪರಿಹಾರವಾಗಿ ಇದೀಗ ಟೆಲಿಕಾಂ ಕ್ಷೇತ್ರದಲ್ಲಿ ಒಂದು ಹೊಸ ವ್ಯವಸ್ಥೆ ಜಾರಿಗೆ ಬಂದಿದೆ ಎಂಬ ಮಾಹಿತಿ ಸಾರ್ವಜನಿಕರಲ್ಲಿ ಹೆಚ್ಚು ಚರ್ಚೆಯಾಗುತ್ತಿದೆ. ಇತ್ತೀಚಿನ ದಿನಗಳಲ್ಲಿ ಭಾರತೀಯ ಟೆಲಿಕಾಂ ಕಂಪನಿಗಳು ಸಿಮ್ ಕಾರ್ಡ್ ನಿಷ್ಕ್ರಿಯಗೊಳ್ಳುವ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಕೆಲವು ಬದಲಾವಣೆಗಳನ್ನು ತರಲು ಮುಂದಾಗಿವೆ. ಹಿಂದಿನ ನಿಯಮಗಳ ಪ್ರಕಾರ ಒಂದು ನಿರ್ದಿಷ್ಟ ಅವಧಿಗೆ ಮೊಬೈಲ್ ಸಂಖ್ಯೆಯನ್ನು ಬಳಸದೇ ಇದ್ದರೆ, ಅಂದರೆ ಕರೆ, ಸಂದೇಶ ಅಥವಾ ಡೇಟಾ ಬಳಕೆ ಇಲ್ಲದೇ ಇದ್ದರೆ, ಆ ಸಂಖ್ಯೆ ನಿಷ್ಕ್ರಿಯವಾಗುವ ಸಾಧ್ಯತೆ ಇರುತ್ತಿತ್ತು. ಇದರಿಂದ ಅನೇಕ ಜನರಿಗೆ ತೊಂದರೆಯುಂಟಾಗಿತ್ತು. ವಿಶೇಷವಾಗಿ ಹಿರಿಯ ನಾಗರಿಕರು, ಗ್ರಾಮೀಣ ಪ್ರದೇಶದ ಜನರು, ಕಡಿಮೆ ಆದಾಯದ ಕುಟುಂಬಗಳು ಮತ್ತು ಎರಡನೇ ಸಿಮ್ ಅನ್ನು ಕೇವಲ ಬ್ಯಾಂಕಿಂಗ್ ಅಥವಾ ತುರ್ತು ಸಂಪರ್ಕಕ್ಕಾಗಿ ಬಳಸುವವರು ಹೆಚ್ಚು ಸಮಸ್ಯೆ ಎದುರಿಸುತ್ತಿದ್ದರು. ಇಂತಹ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಟೆಲಿಕಾಂ ಕಂಪನಿಗಳು ಇದೀಗ ಗ್ರಾಹಕರಿಗೆ ಸ್ವಲ್ಪ ರಿಲೀಫ್ ನೀಡುವ ರೀತಿಯಲ್ಲಿ ಹೊಸ ವ್ಯವಸ್ಥೆಯನ್ನು ಅನುಷ್ಠಾನಗೊಳಿಸುತ್ತಿವೆ. ಇಂದಿನ ನೈಜ ಸ್ಥಿತಿಯ ಪ್ರಕಾರ ಜಿಯೋ, ಏರ್ಟೆಲ್, ವೋಡಾಫೋನ್ ಐಡಿಯಾ ಮತ್ತು BSNL ಸೇರಿದಂತೆ ಬಹುತೇಕ ಎಲ್ಲಾ ಪ್ರಮುಖ ಟೆಲಿಕಾಂ ಕಂಪನಿಗಳು ತಮ್ಮ ಬಳಕೆದಾರರಿಗೆ ಒಂದು ನಿರ್ದಿಷ್ಟ ಅವಧಿಯವರೆಗೆ ರೀಚಾರ್ಜ್ ಇಲ್ಲದೇ ಕೂಡ ಸಿಮ್ ಕಾರ್ಡ್ ಅನ್ನು ಸಕ್ರಿಯವಾಗಿ ಇರಿಸುವ ಅವಕಾಶವನ್ನು ನೀಡುತ್ತಿವೆ. ಇದರರ್ಥವೇನೆಂದರೆ, ನೀವು ಪ್ರತಿ ತಿಂಗಳು ದುಬಾರಿ ರೀಚಾರ್ಜ್ ಮಾಡದೇ ಇದ್ದರೂ ಕೂಡ ನಿಮ್ಮ ಸಂಖ್ಯೆ ತಕ್ಷಣವೇ ನಿಷ್ಕ್ರಿಯವಾಗುವುದಿಲ್ಲ ಎಂಬುದು ಅನೇಕ ಜನರಿಗೆ ದೊಡ್ಡ ನಿರಾಳತೆಯನ್ನು ತಂದಿದೆ. ಈ ಹೊಸ ವ್ಯವಸ್ಥೆ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ಸರಳವಾಗಿ ತಿಳಿದುಕೊಳ್ಳೋಣ. ಸಾಮಾನ್ಯವಾಗಿ ನಿಮ್ಮ ಮೊಬೈಲ್ ಸಂಖ್ಯೆಯಲ್ಲಿ ಯಾವುದೇ ಕರೆ, ಸಂದೇಶ ಅಥವಾ ಡೇಟಾ ಬಳಕೆ ಇಲ್ಲದೇ ಇದ್ದರೆ ಒಂದು ನಿರ್ದಿಷ್ಟ ಅವಧಿಯ ನಂತರ ಆ ಸಂಖ್ಯೆ ನಿಷ್ಕ್ರಿಯವಾಗುವ ಸಾಧ್ಯತೆ ಇರುತ್ತದೆ. ಆದರೆ ಈಗ ಕಂಪನಿಗಳು ಈ ಅವಧಿಯನ್ನು ವಿಸ್ತರಿಸುವ ಕ್ರಮಕ್ಕೆ ಮುಂದಾಗಿವೆ. ಉದಾಹರಣೆಗೆ, ನಿಮ್ಮ ಸಿಮ್ ಕಾರ್ಡ್ ಸುಮಾರು 90 ದಿನಗಳವರೆಗೆ ಯಾವುದೇ ಬಳಕೆ ಇಲ್ಲದೇ ಇದ್ದರೂ ಕೂಡ ನಿಮ್ಮ ಸಂಖ್ಯೆಯನ್ನು ತಕ್ಷಣವೇ ಸ್ಥಗಿತಗೊಳಿಸುವ ಬದಲು ನಿಮ್ಮ ಖಾತೆಯಲ್ಲಿರುವ ಬ್ಯಾಲೆನ್ಸ್ ಅನ್ನು ಬಳಸಿಕೊಂಡು ಅವಧಿಯನ್ನು ಮುಂದುವರಿಸುವ ವ್ಯವಸ್ಥೆ ಅಸ್ತಿತ್ವದಲ್ಲಿದೆ ಎಂಬ ಮಾಹಿತಿ ದೊರೆಯುತ್ತಿದೆ. ಈ ವ್ಯವಸ್ಥೆಯ ಪ್ರಕಾರ ನಿಮ್ಮ ಸಿಮ್ ಕಾರ್ಡ್ ದೀರ್ಘಕಾಲ ಬಳಕೆ ಇಲ್ಲದೇ ಇದ್ದರೂ ಮತ್ತು ನಿಮ್ಮ ಖಾತೆಯಲ್ಲಿ ಕನಿಷ್ಠ ₹20 ಅಥವಾ ಅದಕ್ಕಿಂತ ಹೆಚ್ಚು ಬ್ಯಾಲೆನ್ಸ್ ಇದ್ದರೆ, ಟೆಲಿಕಾಂ ಕಂಪನಿಗಳು ಆ ಬ್ಯಾಲೆನ್ಸ್ನಿಂದ ₹20 ಕಡಿತ ಮಾಡಿ ನಿಮ್ಮ ಸಿಮ್ ಕಾರ್ಡ್ ಅನ್ನು ಇನ್ನಷ್ಟು ದಿನಗಳವರೆಗೆ ಸಕ್ರಿಯವಾಗಿ ಇರಿಸುವ ಅವಕಾಶವನ್ನು ನೀಡುತ್ತವೆ. ಅಂದರೆ ನೀವು ಪ್ರತಿ ತಿಂಗಳು ದೊಡ್ಡ ಮೊತ್ತದ ರೀಚಾರ್ಜ್ ಮಾಡದೇ ಇದ್ದರೂ ಕೂಡ ಕೇವಲ ನಿಮ್ಮ ಖಾತೆಯಲ್ಲಿ ಕನಿಷ್ಠ ಮೊತ್ತ ಇರುವುದರಿಂದ ನಿಮ್ಮ ಸಂಖ್ಯೆ ಉಳಿಯುತ್ತದೆ. ಈ ಪ್ರಕ್ರಿಯೆ ನಿಮ್ಮ ಬ್ಯಾಲೆನ್ಸ್ ಮುಗಿಯುವವರೆಗೆ ಮುಂದುವರಿಯುತ್ತದೆ. ಒಮ್ಮೆ ಬ್ಯಾಲೆನ್ಸ್ ಸಂಪೂರ್ಣವಾಗಿ ಕಡಿಮೆಯಾದ ನಂತರ ಮಾತ್ರ ನಿಮ್ಮ ಸಂಖ್ಯೆ ನಿಷ್ಕ್ರಿಯವಾಗುವ ಸಾಧ್ಯತೆ ಉಂಟಾಗುತ್ತದೆ. ಇದನ್ನು ಇನ್ನಷ್ಟು ಸರಳವಾಗಿ ಹೇಳುವುದಾದರೆ, ನೀವು ಒಂದು ಸಿಮ್ ಕಾರ್ಡ್ ಅನ್ನು ಕೇವಲ OTP ಸಂದೇಶಗಳು, ಬ್ಯಾಂಕಿಂಗ್ ಮಾಹಿತಿ, ಸರ್ಕಾರಿ ಸೇವೆಗಳು ಅಥವಾ ತುರ್ತು ಸಂಪರ್ಕಕ್ಕಾಗಿ ಬಳಸುತ್ತಿದ್ದರೆ ನಿಮಗೆ ಪ್ರತಿ ತಿಂಗಳು ದೊಡ್ಡ ಮೊತ್ತದ ರೀಚಾರ್ಜ್ ಮಾಡುವ ಅಗತ್ಯವಿಲ್ಲ. ನಿಮ್ಮ ಖಾತೆಯಲ್ಲಿ ಸ್ವಲ್ಪ ಮೊತ್ತ ಉಳಿದಿದ್ದರೆ ಕಂಪನಿಯ ವ್ಯವಸ್ಥೆ ನಿಮ್ಮ ಸಂಖ್ಯೆಯನ್ನು ಉಳಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಇದು ಅನೇಕ ಜನರಿಗೆ ಹಣ ಉಳಿಸುವಲ್ಲಿ ಸಹಾಯಕವಾಗಿದೆ. ಈ ಹೊಸ ವ್ಯವಸ್ಥೆಯ ಮತ್ತೊಂದು ಪ್ರಮುಖ ಅಂಶವೆಂದರೆ, ಒಂದು ವೇಳೆ ನಿಮ್ಮ ಮೊಬೈಲ್ ಸಂಖ್ಯೆ ನಿಷ್ಕ್ರಿಯಗೊಂಡರೂ ಕೂಡ ಅದನ್ನು ಮತ್ತೆ ಸಕ್ರಿಯಗೊಳಿಸಲು ನಿಮಗೆ ಒಂದು ನಿರ್ದಿಷ್ಟ ಅವಧಿಯ ಅವಕಾಶ ನೀಡಲಾಗುತ್ತದೆ. ಲಭ್ಯವಿರುವ ಮಾಹಿತಿಯ ಪ್ರಕಾರ ನಿಮ್ಮ ಸಂಖ್ಯೆ ನಿಷ್ಕ್ರಿಯವಾದ ನಂತರ ನಿಮಗೆ ಸುಮಾರು 15 ದಿನಗಳ ಕಾಲಾವಕಾಶ ದೊರೆಯುತ್ತದೆ. ಈ ಅವಧಿಯೊಳಗೆ ನೀವು ಕನಿಷ್ಠ ₹20 ಪಾವತಿಸುವ ಮೂಲಕ ಅಥವಾ ಸರಿಯಾದ ರೀಚಾರ್ಜ್ ಮಾಡುವ ಮೂಲಕ ನಿಮ್ಮ ಸಂಖ್ಯೆಯನ್ನು ಪುನಃ ಸಕ್ರಿಯಗೊಳಿಸಬಹುದು. ಆದರೆ ಈ ಅವಧಿಯೊಳಗೆ ಯಾವುದೇ ಕ್ರಮ ಕೈಗೊಳ್ಳದೇ ಇದ್ದರೆ ನಂತರ ನಿಮ್ಮ ಸಂಖ್ಯೆ ಶಾಶ್ವತವಾಗಿ ಸ್ಥಗಿತಗೊಳ್ಳುವ ಸಾಧ್ಯತೆ ಹೆಚ್ಚಾಗುತ್ತದೆ. ಹೀಗಾಗಿ ನಿಮ್ಮ ಸಂಖ್ಯೆಯ ಸ್ಥಿತಿಯನ್ನು ಸಮಯಕ್ಕೆ ಪರಿಶೀಲಿಸುವುದು ಬಹಳ ಮುಖ್ಯ. ಈ ಹೊಸ ವ್ಯವಸ್ಥೆಯ ಲಾಭ ಯಾರಿಗೆ ಹೆಚ್ಚು ಎಂಬುದನ್ನು ನೋಡಿದರೆ, ಮೊದಲನೆಯದಾಗಿ ಹಿರಿಯ ನಾಗರಿಕರು. ಅನೇಕ ಹಿರಿಯರು ಮೊಬೈಲನ್ನು ಹೆಚ್ಚಾಗಿ ಬಳಸುವುದಿಲ್ಲ, ಆದರೆ ಬ್ಯಾಂಕ್, ಪಿಂಚಣಿ, ಸರ್ಕಾರಿ ಸೇವೆಗಳಿಗೆ ಲಿಂಕ್ ಮಾಡಿರುವ ಸಂಖ್ಯೆಯನ್ನು ಉಳಿಸಿಕೊಳ್ಳಬೇಕಾಗುತ್ತದೆ. ಎರಡನೆಯದಾಗಿ ಗ್ರಾಮೀಣ ಪ್ರದೇಶದ ಜನರು, ಎಲ್ಲ ಸಮಯದಲ್ಲೂ ರೀಚಾರ್ಜ್ ಮಾಡುವಷ್ಟು ಆರ್ಥಿಕ ಸಾಮರ್ಥ್ಯ ಇಲ್ಲದವರು. ಮೂರನೆಯದಾಗಿ ವಿದ್ಯಾರ್ಥಿಗಳು, ಉದ್ಯೋಗಕ್ಕಾಗಿ ಬೇರೆ ಊರಿಗೆ ಹೋಗಿರುವ ಯುವಕರು, ವಿದೇಶದಲ್ಲಿರುವವರು. ಇವರು ತಮ್ಮ ಭಾರತೀಯ ಸಂಖ್ಯೆಯನ್ನು ಕೇವಲ ಸಂಪರ್ಕಕ್ಕಾಗಿ ಉಳಿಸಿಕೊಳ್ಳಲು ಬಯಸುತ್ತಾರೆ. ನಾಲ್ಕನೆಯದಾಗಿ ವ್ಯವಹಾರ ಉದ್ದೇಶಕ್ಕಾಗಿ 2 ಸಿಮ್ ಬಳಸುವವರು. ಇವರಿಗೆ ಈ ಹೊಸ ವ್ಯವಸ್ಥೆ ದೊಡ್ಡ ನೆರವಾಗಿದೆ. ಇತ್ತೀಚಿನ ವರ್ಷಗಳಲ್ಲಿ ಮೊಬೈಲ್ ಸಂಖ್ಯೆಯ ಮಹತ್ವ ಬಹಳ ಹೆಚ್ಚಾಗಿದೆ. ಇಂದು ನಿಮ್ಮ ಮೊಬೈಲ್ ಸಂಖ್ಯೆ ಕೇವಲ ಕರೆ ಮಾಡಲು ಬಳಸುವ ಸಾಧನ ಮಾತ್ರವಲ್ಲ, ಅದೇ ನಿಮ್ಮ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿದೆ, ನಿಮ್ಮ ಆಧಾರಿಗೆ ಲಿಂಕ್ ಆಗಿದೆ, ನಿಮ್ಮ ಪ್ಯಾನಿಗೆ ಲಿಂಕ್ ಆಗಿದೆ, ನಿಮ್ಮ ವಿವಿಧ ಸರ್ಕಾರಿ ಯೋಜನೆಗಳಿಗೆ ಲಿಂಕ್ ಆಗಿದೆ, ನಿಮ್ಮ ವಾಟ್ಸಾಪ್, ಇಮೇಲ್, ಸಾಮಾಜಿಕ ಜಾಲತಾಣಗಳು ಎಲ್ಲವೂ ಅದಕ್ಕೆ ಅವಲಂಬಿತವಾಗಿವೆ. ಹೀಗಾಗಿ ಒಂದು ವೇಳೆ ನಿಮ್ಮ ಸಂಖ್ಯೆ ನಿಷ್ಕ್ರಿಯವಾದರೆ
ಅದರಿಂದ ಉಂಟಾಗುವ ಸಮಸ್ಯೆಗಳು ತುಂಬಾ ದೊಡ್ಡದಾಗಿರುತ್ತವೆ. ಬ್ಯಾಂಕ್ ಒಟಿಪಿ ಬಾರದೇ ಇರುವುದು, ಖಾತೆ ಲಾಗಿನ್ ಆಗದೇ ಇರುವುದು, ವಿವಿಧ ಸೇವೆಗಳಿಗೆ ಪ್ರವೇಶ ಕಳೆದುಕೊಳ್ಳುವುದು ಇಂತಹ ಅನೇಕ ಸಮಸ್ಯೆಗಳು ಉಂಟಾಗಬಹುದು. ಈ ಹಿನ್ನೆಲೆಯಲ್ಲಿ ನಿಮ್ಮ ಸಂಖ್ಯೆಯನ್ನು ಸಕ್ರಿಯವಾಗಿ ಉಳಿಸಿಕೊಳ್ಳುವುದು ಬಹಳ ಅಗತ್ಯವಾಗಿದೆ. ಇಂತಹ ಸಂದರ್ಭಗಳಲ್ಲಿ ಈ ಹೊಸ ವ್ಯವಸ್ಥೆ ಜನರಿಗೆ ದೊಡ್ಡ ಭರವಸೆ ನೀಡುತ್ತದೆ. ಪ್ರತಿ ತಿಂಗಳು ದೊಡ್ಡ ಮೊತ್ತದ ರೀಚಾರ್ಜ್ ಮಾಡದೇ ಇದ್ದರೂ ಕೂಡ ಸ್ವಲ್ಪ ಜಾಗ್ರತೆ ವಹಿಸಿದರೆ ನಿಮ್ಮ ಸಂಖ್ಯೆ ಸುರಕ್ಷಿತವಾಗಿರಬಹುದು. ಉದಾಹರಣೆಗೆ, ತಿಂಗಳಿಗೊಮ್ಮೆ ಒಂದು ಕರೆ ಮಾಡುವುದು, ಒಂದು ಸಂದೇಶ ಕಳುಹಿಸುವುದು, ಸ್ವಲ್ಪ ಡೇಟಾ ಬಳಸುವುದು ಇಂತಹ ಸಣ್ಣ ಬಳಕೆಗಳು ನಿಮ್ಮ ಸಂಖ್ಯೆಯನ್ನು ಸಕ್ರಿಯವಾಗಿರಿಸಲು ಸಹಕಾರಿಯಾಗಬಹುದು. ಜೊತೆಗೆ, ನಿಮ್ಮ ಖಾತೆಯಲ್ಲಿ ಕನಿಷ್ಠ ಮೊತ್ತವನ್ನು ಉಳಿಸಿಕೊಂಡರೆ ಕಂಪನಿಯ ವ್ಯವಸ್ಥೆಯು ನಿಮ್ಮ ಸಂಖ್ಯೆಯನ್ನು ಉಳಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಆದರೆ ಇಲ್ಲಿ ಒಂದು ಎಚ್ಚರಿಕೆ ಕೂಡ ಅಗತ್ಯ. ಎಲ್ಲಾ ಟೆಲಿಕಾಂ ಕಂಪನಿಗಳ ನಿಯಮಗಳು ಸಂಪೂರ್ಣವಾಗಿ ಒಂದೇ ರೀತಿಯಾಗಿರಬಹುದು ಎಂದು ನಿರೀಕ್ಷಿಸುವುದು ಸರಿಯಲ್ಲ. ಪ್ರತಿ ಕಂಪನಿಯೂ ತನ್ನದೇ ಆದ ಒಳಗಿನ ನೀತಿಗಳನ್ನು ಹೊಂದಿರಬಹುದು. ಕೆಲವೊಂದು ಕಂಪನಿಗಳು 90 ದಿನಗಳ ನಂತರ ಕ್ರಮ ಕೈಗೊಳ್ಳಬಹುದು, ಕೆಲವೊಂದು ಕಂಪನಿಗಳು ಬೇರೆ ಅವಧಿಯನ್ನು ಅನುಸರಿಸಬಹುದು. ಹೀಗಾಗಿ ನಿಮ್ಮ ಸಿಮ್ ಕಾರ್ಡ್ ಯಾವ ಕಂಪನಿಗೆ ಸೇರಿದ್ದು ಎಂಬುದನ್ನು ಗಮನಿಸಿ ಅದರ ಗ್ರಾಹಕ ಸೇವೆ ಅಥವಾ ಅಧಿಕೃತ ವೆಬ್ಸೈಟ್ ಮೂಲಕ ಮಾಹಿತಿ ಪಡೆದುಕೊಳ್ಳುವುದು ಉತ್ತಮ. ಯಾವುದೇ ವಾಟ್ಸಾಪ್ ಫಾರ್ವರ್ಡ್ ಅಥವಾ ಅನಧಿಕೃತ ಸಂದೇಶಗಳನ್ನು ನಂಬದೆ ಅಧಿಕೃತ ಮೂಲಗಳಿಂದಲೇ ಮಾಹಿತಿ ಪಡೆದುಕೊಳ್ಳುವುದು ಅತ್ಯಂತ ಮುಖ್ಯ. ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಸಂಖ್ಯೆಯ ಮಹತ್ವ ಬಹಳ ಹೆಚ್ಚಾಗಿದೆ. ಇಂದು ನಿಮ್ಮ ಮೊಬೈಲ್ ಸಂಖ್ಯೆ ಕೇವಲ ಕರೆ ಮಾಡಲು ಬಳಸುವ ಸಾಧನ ಮಾತ್ರವಲ್ಲ. ಅದೇ ನಿಮ್ಮ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿದೆ, ನಿಮ್ಮ ಆಧಾರಿಗೆ ಲಿಂಕ್ ಆಗಿದೆ, ನಿಮ್ಮ ಪಾನಿಗೆ ಲಿಂಕ್ ಆಗಿದೆ, ನಿಮ್ಮ ವಿವಿಧ ಸರ್ಕಾರಿ ಯೋಜನೆಗಳಿಗೆ ಲಿಂಕ್ ಆಗಿದೆ, ನಿಮ್ಮ ವಾಟ್ಸಾಪ್, ಇಮೇಲ್, ಸಾಮಾಜಿಕ ಜಾಲತಾಣಗಳು ಎಲ್ಲವೂ ಅದಕ್ಕೆ ಅವಲಂಬಿತವಾಗಿವೆ. ಹೀಗಾಗಿ ಒಂದು ವೇಳೆ ನಿಮ್ಮ ಸಂಖ್ಯೆ ನಿಷ್ಕ್ರಿಯವಾದರೆ ಅದರಿಂದ ಉಂಟಾಗುವ ಸಮಸ್ಯೆಗಳು ತುಂಬಾ ದೊಡ್ಡದಾಗಿರುತ್ತವೆ. ಬ್ಯಾಂಕ್ ಒಟಿಪಿ ಬಾರದೇ ಇರುವುದು, ಖಾತೆ ಲಾಗಿನ್ ಆಗದೇ ಇರುವುದು, ವಿವಿಧ ಸೇವೆಗಳಿಗೆ ಪ್ರವೇಶ ಕಳೆದುಕೊಳ್ಳುವುದು ಇಂತಹ ಅನೇಕ ಸಮಸ್ಯೆಗಳು ಉಂಟಾಗಬಹುದು. ಈ ಹಿನ್ನೆಲೆಯಲ್ಲಿ ನಿಮ್ಮ ಸಂಖ್ಯೆಯನ್ನು ಸಕ್ರಿಯವಾಗಿ ಉಳಿಸಿಕೊಳ್ಳುವುದು ಬಹಳ ಅಗತ್ಯವಾಗಿದೆ. ಇಂತಹ ಸಂದರ್ಭಗಳಲ್ಲಿ ಈ ಹೊಸ ವ್ಯವಸ್ಥೆ ಜನರಿಗೆ ದೊಡ್ಡ ಭರವಸೆ ನೀಡುತ್ತದೆ. ಪ್ರತಿ ತಿಂಗಳು ದೊಡ್ಡ ಮೊತ್ತದ ರೀಚಾರ್ಜ್ ಮಾಡದೇ ಇದ್ದರೂ ಕೂಡ ಸ್ವಲ್ಪ ಜಾಗ್ರತೆ ವಹಿಸಿದರೆ ನಿಮ್ಮ ಸಂಖ್ಯೆ ಸುರಕ್ಷಿತವಾಗಿರಬಹುದು. ಉದಾಹರಣೆಗೆ, ತಿಂಗಳಿಗೊಮ್ಮೆ ಒಂದು ಕರೆ ಮಾಡುವುದು, ಒಂದು ಸಂದೇಶ ಕಳುಹಿಸುವುದು, ಸ್ವಲ್ಪ ಡೇಟಾ ಬಳಸುವುದು ಇಂತಹ ಸಣ್ಣ ಬಳಕೆಗಳು ನಿಮ್ಮ ಸಂಖ್ಯೆಯನ್ನು ಸಕ್ರಿಯವಾಗಿರಿಸಲು ಸಹಕಾರಿಯಾಗಬಹುದು. ಜೊತೆಗೆ, ನಿಮ್ಮ ಖಾತೆಯಲ್ಲಿ ಕನಿಷ್ಠ ಮೊತ್ತವನ್ನು ಉಳಿಸಿಕೊಂಡರೆ ಕಂಪನಿಯ ವ್ಯವಸ್ಥೆಯು ನಿಮ್ಮ ಸಂಖ್ಯೆಯನ್ನು ಉಳಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಆದರೆ ಇಲ್ಲಿ ಒಂದು ಎಚ್ಚರಿಕೆ ಕೂಡ ಅಗತ್ಯ. ಎಲ್ಲಾ ಟೆಲಿಕಾಂ ಕಂಪನಿಗಳ ನಿಯಮಗಳು ಸಂಪೂರ್ಣವಾಗಿ ಒಂದೇ ರೀತಿಯಾಗಿರಬಹುದು ಎಂದು ನಿರೀಕ್ಷಿಸುವುದು ಸರಿಯಲ್ಲ. ಪ್ರತಿ ಕಂಪನಿಯೂ ತನ್ನದೇ ಆದ ಒಳಗಿನ ನೀತಿಗಳನ್ನು ಹೊಂದಿರಬಹುದು. ಕೆಲವೊಂದು ಕಂಪನಿಗಳು 90 ದಿನಗಳ ನಂತರ ಕ್ರಮ ಕೈಗೊಳ್ಳಬಹುದು, ಕೆಲವೊಂದು ಕಂಪನಿಗಳು ಬೇರೆ ಅವಧಿಯನ್ನು ಅನುಸರಿಸಬಹುದು. ಹೀಗಾಗಿ ನಿಮ್ಮ ಸಿಮ್ ಕಾರ್ಡ್ ಯಾವ ಕಂಪನಿಗೆ ಸೇರಿದ್ದು ಎಂಬುದನ್ನು ಗಮನಿಸಿ ಅದರ ಗ್ರಾಹಕ ಸೇವೆ ಅಥವಾ ಅಧಿಕೃತ ವೆಬ್ಸೈಟ್ ಮೂಲಕ ಮಾಹಿತಿ ಪಡೆದುಕೊಳ್ಳುವುದು ಉತ್ತಮ. ಯಾವುದೇ ವಾಟ್ಸಾಪ್ ಫಾರ್ವರ್ಡ್ ಅಥವಾ ಅನಧಿಕೃತ ಸಂದೇಶಗಳನ್ನು ನಂಬದೆ ಅಧಿಕೃತ ಮೂಲಗಳಿಂದಲೇ ಮಾಹಿತಿ ಪಡೆದುಕೊಳ್ಳುವುದು ಅತ್ಯಂತ ಮುಖ್ಯ. ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಸಂಖ್ಯೆಯ ಮಹತ್ವ ಬಹಳ ಹೆಚ್ಚಾಗಿದೆ. ಇಂದು ನಿಮ್ಮ ಮೊಬೈಲ್ ಸಂಖ್ಯೆ ಕೇವಲ ಕರೆ ಮಾಡಲು ಬಳಸುವ ಸಾಧನ ಮಾತ್ರವಲ್ಲ. ಅದೇ ನಿಮ್ಮ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿದೆ, ನಿಮ್ಮ ಆಧಾರಿಗೆ ಲಿಂಕ್ ಆಗಿದೆ, ನಿಮ್ಮ ಪ್ಯಾನಿಗೆ ಲಿಂಕ್ ಆಗಿದೆ, ನಿಮ್ಮ ವಿವಿಧ ಸರ್ಕಾರಿ ಯೋಜನೆಗಳಿಗೆ ಲಿಂಕ್ ಆಗಿದೆ, ನಿಮ್ಮ ವಾಟ್ಸಾಪ್, ಇಮೇಲ್, ಸಾಮಾಜಿಕ ಜಾಲತಾಣಗಳು ಎಲ್ಲವೂ ಅದಕ್ಕೆ ಅವಲಂಬಿತವಾಗಿವೆ. ಹೀಗಾಗಿ ಒಂದು ವೇಳೆ ನಿಮ್ಮ ಸಂಖ್ಯೆ ನಿಷ್ಕ್ರಿಯವಾದರೆ ಅದರಿಂದ ಉಂಟಾಗುವ ಸಮಸ್ಯೆಗಳು ತುಂಬಾ ದೊಡ್ಡದಾಗಿರುತ್ತವೆ. ಬ್ಯಾಂಕ್ ಒಟಿಪಿ ಬಾರದೇ ಇರುವುದು, ಖಾತೆ ಲಾಗಿನ್ ಆಗದೇ ಇರುವುದು, ವಿವಿಧ ಸೇವೆಗಳಿಗೆ ಪ್ರವೇಶ ಕಳೆದುಕೊಳ್ಳುವುದು ಇಂತಹ ಅನೇಕ ಸಮಸ್ಯೆಗಳು ಉಂಟಾಗಬಹುದು. ಈ ಹಿನ್ನೆಲೆಯಲ್ಲಿ ನಿಮ್ಮ ಸಂಖ್ಯೆಯನ್ನು ಸಕ್ರಿಯವಾಗಿ ಉಳಿಸಿಕೊಳ್ಳುವುದು ಬಹಳ ಅಗತ್ಯವಾಗಿದೆ. ಇಂತಹ ಸಂದರ್ಭಗಳಲ್ಲಿ ಈ ಹೊಸ ವ್ಯವಸ್ಥೆ ಜನರಿಗೆ ದೊಡ್ಡ ಭರವಸೆ ನೀಡುತ್ತದೆ. ಪ್ರತಿ ತಿಂಗಳು ದೊಡ್ಡ ಮೊತ್ತದ ರೀಚಾರ್ಜ್ ಮಾಡದೇ ಇದ್ದರೂ ಕೂಡ ಸ್ವಲ್ಪ ಜಾಗ್ರತೆ ವಹಿಸಿದರೆ ನಿಮ್ಮ ಸಂಖ್ಯೆ ಸುರಕ್ಷಿತವಾಗಿರಬಹುದು. ಉದಾಹರಣೆಗೆ, ತಿಂಗಳಿಗೊಮ್ಮೆ ಒಂದು ಕರೆ ಮಾಡುವುದು, ಒಂದು ಸಂದೇಶ ಕಳುಹಿಸುವುದು, ಸ್ವಲ್ಪ ಡೇಟಾ ಬಳಸುವುದು ಇಂತಹ ಸಣ್ಣ ಬಳಕೆಗಳು ನಿಮ್ಮ ಸಂಖ್ಯೆಯನ್ನು ಸಕ್ರಿಯವಾಗಿರಿಸಲು ಸಹಕಾರಿಯಾಗಬಹುದು. ಜೊತೆಗೆ, ನಿಮ್ಮ ಖಾತೆಯಲ್ಲಿ ಕನಿಷ್ಠ ಮೊತ್ತವನ್ನು ಉಳಿಸಿಕೊಂಡರೆ ಕಂಪನಿಯ ವ್ಯವಸ್ಥೆಯು ನಿಮ್ಮ ಸಂಖ್ಯೆಯನ್ನು ಉಳಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.